ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ನಾನಿವತ್ತು ಎಲ್ಲಿ ಬಂದೇನೆ ಅಂದರೆ ಧಾರವಾಡ ರೂಟ್ ಸೆಟ್ ಸಂಸ್ಥೆಗೆ ಬಂದಿದ್ದೀನಿ ಫ್ರೆಂಡ್ಸ್. ಈಗ ನಾನಿಲ್ಲೇ ಮೇಲ್ಗಡೆ ಟೆರೆಸ್ ಮೇಲಿದ್ದೀನಿ. ಒಳಗಡೆ ತುಂಬ ಸೌಂಡ್ ಇರೋದ್ರಿಂದ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಒಳಗಡೆ ಎಲ್ಲ ಸ್ಪೆಷಾಲಿಟಿ ತುಂಬ ಚೆನ್ನಾಗೈತಿ. ನಾನಿಲ್ಲಿ ಮೇಲೆ ಟೆರೆಸ್ ಮೇಲೆ ಬಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇಲ್ಲಿ ನೇಚರ್ ಅಂತೂ ನನಗೆ ತುಂಬ ಇಷ್ಟ ಆಯಿತು. ಹಾಗೆ ಇಲ್ಲಿ ಸ್ಪೆಷಾಲಿಟಿನೂ ತುಂಬ ಚೆನ್ನಾಗೈತಿ. ಇದ್ರ ಬಗ್ಗೆ ನಾನು ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ಮುಂದೆ ಮಾಡಿ ಹಾಕ್ತೀನಿ. ಇವತ್ತು ಜಸ್ಟ್ ನಾನು ಬೆಳಗ್ಗೆ 12 ಗಂಟೆಗೆ ಇಲ್ಲಿ ಬಂದುಬಿಟ್ಟು ಇಲ್ಲಿ ಫ್ರೀಯಾಗಿ ಮಹಿಳೆಯರು ಪುರುಷರು ಅಂತಲ್ಲ ಎಲ್ರಿಗೂ ಸೇರಿಬಿಟ್ಟೆ ಊಟ ವಸತಿ ಸಮೇತ ಒಂದು ಫ್ರೀ ಟ್ರೈನಿಂಗನ್ನು ಕೊಡ್ತಾರೆ. ಆ ಕೋರ್ಸಿಗೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ. 1 ತಿಂಗಳಿರುತ್ತೆ ಇದು. 1 ತಿಂಗಳು ನಾವು ಆ ಕಡೆ ಈ ಕಡೆ ಹೋಗೋ ಆಗಿಲ್ಲ. ಇಲ್ಲೇ ಇದ್ಬಿಟ್ಟು ಟ್ರೈನಿಂಗ್ ಮಾಡಿಕೊಂಡು ಕಂಪ್ಲೀಟ್ ಆದಮೇಲೆ ತಿರ್ಗಾ ನಾವು ಮನೆಗೆ ಹೋಗೋದು. ಇದು ಇಲ್ಲಿನ ರೂಲ್ಸು. ಹಾಗೆ ಇಲ್ಲಿ ಬೇರೆ ಬೇರೆ ಬ್ಯೂಟಿಷನ್, ಆಮೇಲೆ ಟೈಲರಿಂಗ್, ಫ್ಯಾಷನ್ ಡಿಸೈನರಿಂಗ್, ಹೈನುಗಾರಿಕೆ, ಆಮೇಲೆ ಏನು ಫಾಸ್ಟ್ ಫುಡ್ಸ್, ಆಮೇಲೆ ಕುರಿ ಸಾಕಾಣಿಕೆ ಎಲ್ಲದ್ರ ಬಗ್ಗೆನೂ ಟ್ರೈನಿಂಗ್ ಮಾಡ್ತಾರೆ ಇಲ್ಲಿ. ಅದು ಎಲ್ಲದರಲ್ಲೂ ನಾವು ಇಲ್ಲಿ ಬ್ಯೂಟಿಷನ್ ಬಗ್ಗೆ ಸೆಲೆಕ್ಷನ್ ಮಾಡಿಕೊಂಡು ನಾನಿಲ್ಲಿ ಬ್ಯೂಟಿಷನ್ಗೆ ಟ್ರೈನಿಂಗಿಗೆ ಬಂದಿದ್ದೀನಿ. ನಾನು ಇದನ್ನು ಮೊದಲೇದಾಗಿ ನಮ್ಮ ಬದುಕಿನ ಬುತ್ತಿ ಚಾನಲಲ್ಲಿ ನೋಡಿದ್ದೆ, ರೂಟ್ ಸೆಟ್ ಬಗ್ಗೆ. ಆವಾಗ ನನಗೆ ಇದ್ರ ಬಗ್ಗೆ ತುಂಬ ಇಷ್ಟ ಆಗಿಬಿಟ್ಟು ಇಲ್ಲಿಗೆ ಬರಬೇಕಂತ ಮುಂಚೆಯಿಂದ ಅನ್ಕೋತಾ ಇದ್ದೆ. ಇವಾಗ ಆ ಟೈಮ್ ಕೂಡಿ ಬಂತು. ನಾನು ಬಂದಿದ್ದೀನಿ ಇಲ್ಲಿ, ಇವತ್ತು ಜಾಯ್ನ್ ಆಗಿದ್ದೀನಿ. ಹಾಗೆ ಬಂದ ತಕ್ಷಣ ನಮಗೆ ಸ್ವಲ್ಪ ರೂಮ್ ಕೊಟ್ಟು ಆಮೇಲೆ ಮಧ್ಯಾಹ್ನ 1:30-2 ಗಂಟೆಗೆ ಊಟ, ಅನ್ನ ಸಾಂಬಾರೆಲ್ಲ ಕೊಟ್ಟರು. ಅದಾದಮೇಲೆ ಮತ್ತೆ 4 ಗಂಟೆಗೆ ಸ್ನ್ಯಾಕ್ಸ್, ಅವಲಕ್ಕಿ ಮತ್ತು ಟೀ ಕೊಟ್ಟರು. ಇಲ್ಲಿನ ಟೈಮಿಂಗ್ಸಲ್ಲಿ ಬೆಳಗ್ಗೆ 5:30ಗೆ ಎದ್ದೇಳಬೇಕಂತೆ. ಇದು ಸ್ವಲ್ಪನೇ ಕಷ್ಟ ನನಗೆ, ಯಾಕಂದರೆ ನನ್ನ ಮನೆಯಲ್ಲಿ 7 ಗಂಟೆಗೆ ಎದ್ದ ಅಭ್ಯಾಸ. ಪರವಾಗಿಲ್ಲ, ನನಗೂ ಮುಂಚೆಯಿಂದನೂ ಬೇಗ ಹೇಳೋಕ್ಕೆ ರೂಢಿ ಮಾಡ್ಕೋಬೇಕಂತ ಇತ್ತು. ಅದಕ್ಕೋಸ್ಕರ ನಾನು ಅದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇಲ್ಲಿಂದನಾದರೂ ರೂಢಿ ಆಗಲಿ ನನಗದು. 5:30ಗೆ ಎದ್ಬಿಟ್ಟು ಯೋಗಾಸನ ಎಲ್ಲ ಇರುತ್ತಂತೆ. 1 ಅವರ್ ಯೋಗಾಸನ ಮಾಡಿಕೊಂಡು ಹಾಗೆ ಯೋಗ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ನಾವು ರೆಡಿ ಆಗೋದು, ಸ್ನಾನ ಗಿನ ಅದೆಲ್ಲ ಆದಮೇಲೆ 9 ಗಂಟೆಗೆ ನಮಗೆ ಮತ್ತೆ ಟಿಫನ್ನು. 9 ಗಂಟೆಯಿಂದ ನಮಗೆ ಟ್ರೈನಿಂಗ್ ಸ್ಟಾರ್ಟು. ಮಧ್ಯಾಹ್ನ ಒಂದು ½ ಅವರು ಊಟದ ಲಂಚ್ ಬ್ರೇಕ್ ಇರುತ್ತೆ. ಅದಕ್ಕೂ ಊಟಕ್ಕೆ ಚಪಾತಿ, ರೊಟ್ಟಿ ಎಲ್ಲ ಕೊಡ್ತೀವಿ ಅಂತ ಹೇಳಿದ್ದಾರೆ. ಚೆನ್ನಾಗಿ, ಮನೆಗಿಂತ ಚೆನ್ನಾಗಿ ಒಳ್ಳೆ ಫುಡ್ಸ್ ಎಲ್ಲ ಇದ್ದಾವೆ ಇಲ್ಲಿ. ನಂಗೆ ಅನಿಸಿದ ಇವತ್ತೊಂದು ದಿನಕ್ಕೆ ನನಗೆ ಆ ರೀತಿ ಅನ್ನಿಸ್ತು. ಫುಡ್ ಎಲ್ಲ ಚೆನ್ನಾಗಿತ್ತು. ಅವಲಕ್ಕಿ ಅಂತೂ ಸೂಪರಾಗಿತ್ತು. ಯಾಕಂದರೆ ನಮ್ಮ ಮನೆಯವ್ರಿಗೆ ಅವಲಕ್ಕಿ ಅಂದರೆ ತುಂಬ ಇಷ್ಟ. ನನಗೆ ಅವಲಕ್ಕಿ ತಿನ್ನುವಾಗ ನಾನು ಅವ್ರನ್ನ ತುಂಬ ಮಿಸ್ ಮಾಡಿಕೊಂಡೆ. ಮಿಸ್ ಯು ಬಸವರಾಜ್. ನಮ್ಮ ಮನೆಯವ್ರಿಗೆ ಅವಲಕ್ಕಿ ಅಂದರೆ ಭಾಳ ಇಷ್ಟ. ಹಾಗೆ ಅಲ್ಲಿಂದ ನಮ್ಮ ಟ್ರೈನಿಂಗ್ ಸ್ಟಾರ್ಟ್ ಆಗಿ ಮಧ್ಯಾಹ್ನ ಲಂಚ್ ಬ್ರೇಕ್ ಆಗಿ ಮತ್ತೆ ಕಂಟಿನ್ಯೂ ಆಗುತ್ತೆ. ಮತ್ತು 4-4:15ಗೆ ಬ್ರೇಕ್ಫಾಸ್ಟು ಮಾಡ್ತಾರೆ. ಒಂದೊಂದು ದಿವಸ ಒಂದೊಂದು ವೆರೈಟಿ ಇರುತ್ತೆ. ಆಮೇಲೆ ಮತ್ತೆ ಕಂಟಿನ್ಯೂ ಆಗುತ್ತೆ. 10 ಗಂಟೆವರೆಗೂ ನಮಗೆ ಟ್ರೈನಿಂಗ್ ಇರುತ್ತೆ. ಒಟ್ಟಿನಲ್ಲಿ 1 ತಿಂಗಳಲ್ಲಿ ಎಲ್ಲ ಪ್ರಿಪೇರ್ ಮಾಡಿ ನಮ್ಮನ್ನು ಒಂದು ಒಳ್ಳೆ ಬಿಸ್ನೆಸ್ ಮ್ಯಾನನ್ನಾಗಿ ನಮ್ಮನ್ನವರು ಪ್ರಿಪೇರ್ ಮಾಡ್ತಾರೆ. ನಾವು ಯಾವುದನ್ನು ಸೆಲೆಕ್ಟ್ ಮಾಡ್ಕೊಂಡು ಬಂದಿರ್ತೀವಿ ಆ ಒಂದು ಪ್ಲಾಟ್ಫಾರ್ಮಲ್ಲಿ ನಮ್ಮನ್ನು ಅವರು ಟ್ರೈನ್ ಅಪ್ ಮಾಡಿ ಸರ್ಟಿಫಿಕೇಟ್ ಕೊಡ್ತಾರೆ. ಆ ಸರ್ಟಿಫಿಕೇಟಿಂದ ನಾವು ಮುಂದೆ ಗೌರ್ಮೆಂಟ್ ಲೋನ್ ಎಲ್ಲ ಪಡ್ಕೋಬೋದು ಬ್ಯಾಂಕಲ್ಲಿ. ಅದನ್ನು ಲೋನ್ ಮಾಡಿಬಿಟ್ಟು ನಾವು ನಮ್ಮ ಬಿಸ್ನೆಸ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು. ಅದಕ್ಕೆಲ್ಲ ಅವರು ನಮ್ಮ ಬೆನ್ನ ಹಿಂದೆ ಇದ್ದು ಸಪೋರ್ಟ್ ಮಾಡ್ತಾರೆ. ಹಾಗೆ ಇಲ್ಲಿನ ನೇಚರ್ ತುಂಬ ಚೆನ್ನಾಗೈತಿ. ಸುತ್ತಲೇ ಎಲ್ಲ ಇವಾಗ ಸ್ವಲ್ಪ ಸಾಯಂಕಾಲ ಟೈಮು ಕತ್ಲಾಗ್ತಾ ಬಂತು, ಹಾಗಾಗಿ ಎಲ್ಲನೂ ತೋರ್ಸೋಕ್ಕಾಗಲ್ಲ. ಅದ್ರ ಜೊತೆಗೆ ನಾನು ಸ್ವಲ್ಪ ಒಳಗಡೆ ರೂಮ್ ಯಾವ ರೀತಿ ಇದ್ದಾವೆ, ನಮ್ಮದು ಎಂಟ್ರೆನ್ಸಿ, ಅದನ್ನೆಲ್ಲ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ, ಜಾಸ್ತಿ ಇಲ್ಲ. ಅದನ್ನು ಇದನ್ನ ಮುಂದೆ ಆ್ಯಡ್ ಮಾಡ್ತೀನಿ, ಸ್ವಲ್ಪ ನೋಡಿ.
ಮತ್ತು ನನಗೆ ಇವತ್ತು ಫಸ್ಟ್ ಡೇ ಅಲ್ಲ, ವಿಡಿಯೋ ಮಾಡೋಕ್ಕಷ್ಟು ಕಂಫರ್ಟ್ ಅನ್ನಿಸ್ಲಿಲ್ಲ, ಹಾಗಾಗಿ ನಾನು ಕರೆಕ್ಟಾಗಿ ಮಾಡಿಲ್ಲ. ಇವಾಗ ನಾಳೆ ಆದರೂ ನಾನು ಮಾಡ್ತೀನಿ, ನಾಳೆ ಮುಂದಿನ ದಿನಗಳಲ್ಲಿ ಮಾಡ್ತೀನಿ. ಇನ್ನು 1 ತಿಂಗಳು ಇಲ್ಲೇ ಇರ್ತೀನಲ್ಲ, ಮಾಡಿಬಿಟ್ಟು ಹಾಕ್ತೀನಿ. ನಾನು ಮಕ್ಕಳು ಎಲ್ಲರೂ ಊರಲ್ಲಿ ಬಿಟ್ಟು ಬಂದಿದ್ದೀನಿ. ಒಂದು ಕಡೆ ಮಕ್ಕಳು ಬಿಟ್ಟು ಬಂದಿದ್ದಕ್ಕೆ ಬೇಜಾರಾಗ್ತಾಯಿದೆ. ಮತ್ತು ಇಲ್ಲಿನ ಒಂದು ಸಂಸ್ಥೆಯ ಒಂದು ಸ್ಪೆಷಾಲಿಟಿಗಳನ್ನೆಲ್ಲ ನೋಡಿಕೊಂಡು, ಹಾಗೆ ಇಲ್ಲಿ ಬಂದಿರೋ ಜನ ಎಲ್ಲನೂ ನನಗಿಂತ ದೊಡ್ಡವರಿದ್ದಾರೆ, ಜಾಸ್ತಿ ಜನ, ಸ್ವಲ್ಪ ಜನ ಚಿಕ್ಕವರಿದ್ದಾರೆ. ಅವ್ರನ್ನೆಲ್ಲ ನೋಡಿ ನನಗೂ ಸ್ವಲ್ಪ ಖುಷಿ ಆಯಿತು. ನಾನು ಬಂದಿದ್ದು ಒಳ್ಳೆಯದಾಯಿತು ಅನ್ನಿಸ್ತು. ನೋಡೋಣ, ಟ್ರೈನ್ ಅಪ್ ಆದಮೇಲೆ ಮತ್ತೆ ನಾನು ವಿಡಿಯೋ ಹಾಕ್ತೀನಿ. ಇಲ್ಲಿ ಒಳಗಡೆ ವಿಡಿಯೋ ಮಾಡೋಕ್ಕೆ ನನಗೆ ವಾಯ್ಸ್ ಕೊಡೋಕ್ಕೆ ಸರಿ ಆಗ್ತಾಯಿಲ್ಲ, ಹಾಗಾಗಿ ಹಾಕ್ತೀನಿ. ಬಟ್ ಕಂಟಿನ್ಯೂಸ್ ಆಗಿ ಇಲ್ಲಿ ಟ್ರೈನಿಂಗ್ ಮುಗಿಯೋವರೆಗೂ ನಾನು ವಿಡಿಯೋಸ್ ಹಾಕ್ತೀನಿ ಅಂತ ನಿಮಗೆ ಭರವಸೆ ಕೊಡೋಕ್ಕಾಗಲ್ಲ. 2 ದಿವಸ 3 ದಿವಸಕ್ಕೊಂದು ಸಾರಿ ಆದರೂ ಒಂದು ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಇವಾಗ ಸ್ವಲ್ಪ ನಾವು ಒಳಗಡೆ ನಮ್ಮ ರೂಮ್ಸ್ಗಳ ಬಗ್ಗೆ ಒಂದು ಸ್ಮಾಲ್ ವಿಡಿಯೋನ ಮ್ಯೂಸಿಕ್ ಮುಖಾಂತರ ನಾನು ಇದರಲ್ಲಿ ಪ್ಲೇ ಮಾಡಿರ್ತೀನಿ, ನೋಡ್ಕೊಳ್ಳಿ. ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ.